ಅಷ್ಟೇ ಅಂತ ಹೇಳಿ ಯಾರು ನಿಮ್ಮ ಮಕ್ಕಳಿಗೆ RSS ಶಾಖೆ ಕಳಿಸ್ತಾ ಇಲ್ಲ. ನಿಮ್ಮ ಈಗ ಅಧ್ಯಕ್ಷ ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ, ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿ ಯಾವ ದಲಿತ ಕಾಲೋನಿಯಲ್ಲಿ ಇವ್ರ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್. ಆಮೇಲೆ ದಲಿತರು ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ, ಯಾವ ದಲಿತ ಕಾಲೋನಿ ಅಂತ ಹೇಳಿ. ಪಾಪ ಮುಖ್ಯವಾಗಿ ಇಲ್ಲಿ ಬರಬಾರ್ದು ಅವರು ಎಲ್ಲ ಕಾಲೋನಿನಲ್ಲೇ ಇರಬೇಕು. ಸದಾಶಿವನಗರ ಖರ್ಗೆ ಅವರು ದಲಿತ ಕಾಲೋನಿನಲ್ಲೇ ನಮ್ಮ ಮಕ್ಕಳು ಮಾತ್ರ RSS ಹೋಗ್ಬೇಕು. ನಮ್ಮ ಮಕ್ಕಳು RSS ಹೋಗ್ಬೇಕು. ನಮ್ಮ ಮಕ್ಕಳು ಸತ್ರು RSS ಹಾಗೆ ನಿಮ್ಮಂತ ಯೋಗ್ಯತೆ ಇಲ್ಲಿದ್ದಾರೆ RSS ಬರೋದೇ ಬೇಡ. ನಿಮ್ಮಂತ ಯೋಗ್ಯತೆ ಇಲ್ಲಿದ್ದಾರೆ ಬರೋದೇ ಬೇಡ. ಯೋಗ್ಯತೆನೇ ಇಲ್ಲ ಬಿಡಿ, ನಿಮಗೆ ಯೋಗ್ಯತೆ ಇಲ್ಲ, ಯೋಗ್ಯತೆನೇ ಇಲ್ಲ. ನೀವೇ ಆಗ್ಬೇಕ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಾಳೆ ಯೋಗ್ಯತೆ ಇಲ್ಲ. ನಿಮಗೆ ಗುರುನಾರಾಯಣ್ ತತ್ವವನ್ನು ಕಲಿಸ್ತೀವಿ. ಬಾರಿ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಬಾರಿ ಬರೋದಿಲ್ಲ, ಬರೇ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಮಾತಾಡುತ್ತೀವಿ. ನೀವೇನ್ ಮಾಡಿದ್ದೀರಾ? ನೀವು ನಿಮ್ಮ ಅಪ್ಪ ಮಕ್ಕಳೆಲ್ಲ 50 ವರ್ಷ ಇದನ್ನೇ ಮಾಡಿದ್ದೀರಿ. ನೀವು ದಲಿತರ ಬಗ್ಗೆ ನೀವೇನ್ ಮಾಡಿದ್ದೀರಿ ಹೇಳಿ? ನಾವು ಎಲ್ಲಿದ್ರಪ್ಪ? ಕ್ವಿಟ್ ಇಂಡಿಯಾ ಗುಲ್ಬರ್ಗ ಗುಲ್ಬರ್ಗ 75 ವರ್ಷ ಗುಲ್ಬರ್ಗದಲ್ಲಿ ಏನ್ ಮಾಡಿದ್ರಿ ಅಂತ ಗೊತ್ತಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಾಗ ಏನ್ ಮಾಡಿದ್ರಿ ಗುಲ್ಬರ್ಗದಲ್ಲಿ 75 ವರ್ಷ? ಎಲ್ಲಿದ್ರಿ? ಯುದ್ಧ ಮಾಡಿದಾಗ ಎಲ್ಲಿದ್ರಿ? ಕೇಳಿ ಅಧ್ಯಕ್ಷರೇ, ಉತ್ತರ ಇಲ್ಲ, ಏನಿಲ್ಲ, ಸುಮ್ಮನೆ ಎದ್ದಿಟ್ಕೊಂಡಿಲ್ಲ ಅಷ್ಟೇ. ಗೊತ್ತಿದ್ದಾರೆ ನೋಡ್ರಿ, ನಿಮ್ ದೇಶಭಕ್ತಿ ಎಲ್ಲ ಗೊತ್ತಿದೆ. ಅದಕ್ಕೆ ಪಟೇಲ್ ಅವರು ನಿಮ್ಗೆಲ್ಲ ಬ್ಯಾನ್ ಮಾಡಿದ್ರು. ತೆಗಿಸಿ ಸರ್, ಅದು ನಾವು ಇಲ್ಲ, ನಾವು ಪಾರ್ಲಿಮೆಂಟ್ ಉಪಯೋಗಿಸಿಲ್ಲ. ನಾವು ಒಂದು ಪಾರ್ಲಿಮೆಂಟ್ ನಿಮ್ ಪಾಕಿಸ್ತಾನ ಅಂದ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಪಾಕಿಸ್ತಾನ ಅಂತ ಯಾಕೆ ಮತ್ತೆ ನಾವು ಹಂಗೆ RSS ಅಂದ್ರೆ ಬಿಡಲ್ಲ ಅಂತ ಹೇಳಿ. RSS ಅಂದ್ರೆ ನಾವು ಮಾಡಿದ್ದೀರಾ ನೀವು? ಒಂದು ಆರ್ಗನೈಸೇಷನ್ ಮಾಡಿರೋದು, ಅದಕ್ಕೆ ಮಾಡಿರೋದು, ಅದಕ್ಕೆ ಅದರಿಂದ ಕಳುತ್ತಿಂದ ತೆಗಿಯಕ್ಕಾಗಲ್ಲ. ನಾವು ಬಿಡಲ್ಲ. ಅದರಿಂದ ದಯವಿಟ್ಟು ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ಅದು ಅನ್ಪಾರ್ಲಿಮೆಂಟ್ ವರ್ಡ್ ಆಯ್ತು, ತೆಗಿಬಹುದಾಯ್ತು. ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅದು. ಅದರಿಂದ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಪರವಾಗಿರೋರು ಇವರು ಚರ್ಚೆನಲ್ಲಿ ಬರ್ತವೆ. 4% ಮುಸ್ಲಿಮರಿಗೆ ಕೊಟ್ಟಿದ್ದಾರಲ್ಲ ರಿಸರ್ವೇಶನ್, ಯಾಕೆ ಕೊಟ್ಟಿದ್ದಾರೆ ಇವರು? ಅದಕ್ಕೆ ಕೊಟ್ಟಿರೋದು. ಪಾಕಿಸ್ತಾನ ನೋಡಿದ್ರಲ್ಲ, ಪಾಕಿಸ್ತಾನ ಭಾಗ ಮಾಡಿದ್ರಲ್ಲ, ಇಂಡಿಯಾ ಪಾಕಿಸ್ತಾನ ಹಾಳು ಮಾಡ್ಬಿಟ್ರಲ್ಲ. ದೇಶ ಹೊಡೆದ್ರು, ಹೊಡೆದ್ಬಿಟ್ರು ಅವರು. ಪ್ರಧಾನಮಂತ್ರಿ ಆಗ್ಬೇಕು ಅಂತ ದೇಶ ಹೊಡೆದ್ಬಿಟ್ರು, ದೇಶ ನೋಡ್ಬಿಟ್ರು, ಪಾಕಿಸ್ತಾನ ಮಾಡಿಬಿಟ್ರು. ಭಾರತ್ ಮಾತಾ ಕಿ ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ನಾವೆಲ್ಲರೂ ಆಗ್ತಾರಂತ ಜಿಂದಾಬಾದ್, RSS ಜಿಂದಾಬಾದ್, ಜಿಂದಾಬಾದ್, RSS ಜಿಂದಾಬಾದ್, RSS ಜಿಂದಾಬಾದ್, RSS. ಜೈ ಶ್ರೀರಾಮ್, ದೇಶದಲ್ಲಿ ಶಾಂತಿ ನಿರ್ಮಾಣ ಆಗಿರೋದೇ ನಿಮ್ಮಿಂದ. ಶ್ರೀರಾಮ್.
ಧಿಕ್ಕಾರ ಧಿಕ್ಕಾರ ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಬಾವಿಗಿಳಿರೆ ಬಾವಿಗಿಳಿರೆ ಭಾರತ್ ಮಾತಾಕಿ ಅಂತವ್ರೆ ಏನ ಭಾರತ್ ಮಾತಾಕಿ ಅಂತವ್ರೆ ನೀವು 1942ನಲ್ಲಿ ಬ್ರಿಟಿಷರ ಜೊತೆ ಸೇರ್ಕೊಂಡಿದ್ದವರು ನಾಚಿಕೆ ಆಗಬೇಕು ನಿಮ್ಗೆ. ಪಾಕಿಸ್ತಾನ ಯಾಕೆ ಕೇಳ್ತಪ್ಪ ಇಲ್ಲಿ? ಪಾಕಿಸ್ತಾನಕ್ಕೋಸ್ಕರ ಏನ್ ಸಂಬಂಧ ಇಲ್ಲ. ಪಾಕಿಸ್ತಾನದಲ್ಲಿ ಐತೆ ಬಿಡಿ. ನೀ ಪಾಕಿಸ್ತಾನ ಅಂತ ಕೂಗಬಾರ್ದು ಇಲ್ಲಿ. ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡಬಾರ್ದು. ಹಾ, ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡೋ ಕೆಲಸ ಮಾಡಬಾರ್ದು. ಏಜೆಂಟ್ಗಳು ನೀವು, ಬ್ರಿಟಿಷರ ಏಜೆಂಟ್. ಬ್ರಿಟಿಷರು ಇದ್ದಾಗ ಅವ್ರ ಜೊತೆ ಸೇರ್ಕೊಂಡಿದ್ದವರು ನೀವು. ಒಂದು 10 ನಿಮಿಷ ಮುಂದೂಡೋಣ. 10 ನಿಮಿಷಗಳ ಕಾಲ ಸದನವನ್ನ ಮುಂದೆ ಶ್ರೀರಾಮ ನಿಮ್ಮ ಆಸ್ತಿಯಲ್ಲಯ್ಯ. ನಾವು ಕೂಡ ಶ್ರೀರಾಮನ ಪೂಜೆ ಈಗ ಜೈ ಶ್ರೀರಾಮ್ ಏ ಜೈ ಜೈ ಶ್ರೀರಾಮ್ ಈಗ ಶ್ರೀರಾಮ ಅಂತ ಕೂರೆ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ ನ ಹಿಂಗೆಲ್ಲ ಇಟ್ಕೊಂಡು ಈಗ ಯಾರಿಗೂ ಹೇಳಕ್ ಆಗಲ್ಲ. ಇಲ್ಲಿ ಎಲ್ಲ ಬುದ್ಧಿವಂತರೇ ಬಂದಿರೋರು, ಎಲ್ಲ ಬುದ್ಧಿವಂತರೇ. ಹಂಗಲ್ಲ, ಅಧಿವೇಶನದೊಳಗೆ ನ್ಯಾಷನಲ್ ಫ್ಲಾಗ್ ನಿಮ್ ಕೈಲಿ ನೀವು ಬೇರೆ ಪದ ಉಪಯೋಗಿಸಿರಿ, ಅವ್ರು ಅದಕ್ಕೆ ತಂದ್ರು. ಡಾಕ್ಟ್ರೆ ನೀವು ಹಿಂಗ್ ಸಮರ್ಥನೆ ಮಾಡ್ಕೊಂಡ್ರೆ ಸಮರ್ಥನಲ್ಲ ಪೀಠದಲ್ಲಿ ಕೂತ್ಕೊಂಡು ಅದನ್ನ ಹೇಳಿದ್ರೆ ಬೇರೆ ಅಲ್ಲದು ಸರಿ. ಅಲ್ಲ ಸರಿ. ಈಗ ಇಡ್ರಿ ರಾಷ್ಟ್ರ ಧ್ವಜ, ಇದು ಬೇಡ, ಒಳ್ಳೇದಲ್ಲ ಅದು. ಅಲ್ಲ, ಅದನ್ನ ಮುದುಡಿ ಮಾಡಿ ಅದು ಬಿಡಿ ಬಿಡಿ, ತೆಗೆದಿಡಿ ಇವರೇ, ತೆಗೆದಿಡಿ ತೆಗೆದಿಡಿ ತೆಗೆದಿಡಿ. ಅಲ್ಲ, ಮುದುಡಿ ಮಾಡಿದ್ರಲ್ಲ ಮಾಡ್ತಾರೆ. ಈಗ ಸುಮ್ಮನೆ ಸದನ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಸದನ ಪ್ರಾರಂಭ ಆಗಲಿ. ಈಗ ನೋಡಿ, ಒಂದ್ ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ, ಬಂದ ಮೇಲೆ ಕೂತು ಚರ್ಚೆ ಮಾಡೋಣ. ಈಗ ಸದನ ನಡೆಯಕ್ ಬಿಡಿ, ಚರ್ಚೆ ಮಾಡೋಣಂತೆ. ನೋಡಿ, ಅಧ್ಯಕ್ಷರು ಬರ್ಲಿ. ನಾವು ಅಧ್ಯಕ್ಷರಾದ್ರೂ ನಾವು ಈಗ ತಾತ್ಕಾಲಿಕವಾಗಿ ಕೂತಿರೋಂಥದ್ದು. ದಯಮಾಡಿ ಅವಕಾಶ ಕೊಡಿ. ಸದನ ನೋಡ್ರಿ, ನಾನು ಅಧ್ಯಕ್ಷರೇ ನೋಡಿ, ಇಲ್ಲಿ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದೇ ನಿಮಿಷ ನೋಡಿ, ಇಲ್ಲಿ RSSನ ಸಂಸ್ಥೆ ಇಲ್ಲಿಲ್ಲ. ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು. ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲದೆ ಇರತಕ್ಕಂತ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ ಅದಕ್ಕೆ? ಈಗ ಸಂಸ್ಥೆ ಅಲ್ಲ ಅದು. ಅಂತ ಹೇಳ್ತೀಯಲ್ಲಪ್ಪ, ಅದನ್ನೇ ಹೇಳಿದ್ರಿ. ಈಗ ಅಲ್ಲೇ ನಾವು ಅವ್ರನ್ನ, ನಾನು ಅವಾಗ ಹೇಳಿದ್ನಲ್ಲ, ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅವರು ಅದಕ್ಕೆ ನೋಡಿ, ಇಲ್ಲಿಂದೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು? ಅವ್ರಿಗೆ ಯಾರು ಕೊಟ್ಟರು ಅಧಿಕಾರನ? ಮಾತಾಡ್ಲಿ, ಆಚೆ ಮಾತಾಡ್ಲಿ, ಹೋಗ ಆಚೆ, ಎಷ್ಟು ಬೇಕಾದ್ರೂ ಮಾತಾಡ್ಲಿ, ಆಚೆ ಕಡೆ ಆಚೆ. ಅದಕ್ಕೆ ನೋಡಿ, ಇದು ಈ ಸದನನ ಹಾಳು ಮಾಡಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡು ಬಂದವ್ರೆ. ಸಂವಿಧಾನಕ್ಕಿಂತ ದೊಡ್ಡ ಇನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಮಾತಾಡ್ತೀವಿ. ನಿಮ್ಗೆ ಅದಕ್ಕೆ ಮೊದಲು ಏನ್ RSS ಸಂವಿಧಾನ, ಏನ್ ಅವರಿಗೆ ಕಾನೂನು ಬಗ್ಗೆ ಸದನಕ್ಕೆ ಚರ್ಚೆ ಮಾಡೋ ಅಧಿಕಾರ ಇಲ್ವಾ? ಏನಿದು
RSS ಅಂದ್ರೆ ತಪ್ಪೇನಾಗುತ್ತೆ ಸರ್? ಅಲ್ಲ ಅವರು ನೋಡಿ, ಈ ದೇಶದ ಪ್ರಧಾನಿನೇ RSS. ಅಲ್ಲ, RSS ಅಂದ್ರೆ ದೇಶದ ಗೃಹ ಸಚಿವರೇ RSS. ಆಚೆ ಹೋಗಿ ಮಾತಾಡಿ, ದಮ್ಮಿದ್ರೆ ಇವ್ರು ದಮ್ಮಿದ್ರೆ ಆಚೆ ಕಡೆ ಹೋಗಿ ಮಾತಾಡ್ಲಿ. ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ, ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ, ಶೆಲ್ಟರ್ ಆಗಿ ತಗೊಂತಾರೆ. ಆಚೆ ಮಾತಾಡಿ, ಆಚೆ ಉತ್ತರ ಕೊಡ್ತಾರೆ. RSS ಉತ್ತರ ಕೊಡ್ಬೇಕಾ? ಉತ್ತರ ಕೊಡ್ತಾರೆ. ಇವ್ರು ಇಲ್ಲೇ ಯಾಕೆ ಮಾತಾಡ್ತಾರೆ? ಈ ಶೆಲ್ಟರ್ನ ಯಾಕೆ ತಗೊಂತಾ ಇದಾರೆ? ಇಲ್ಲಿ ಸದನದ ಶೆಲ್ಟರ್ ತಗೊಂತಾ ಇದಾರೆ ಇವ್ರು ಅಷ್ಟೇ. ಏನ್ ಶೆಲ್ಟರ್? ಅದರಿಂದ ಏನ್ ಶೆಲ್ಟರ್ ಆಗುತ್ತೆ? ಮಾತಾಡ್ಲಿ, ಆಚೆ ಹೋಗಿ ದಮ್ಮಿದ್ರೆ ಮಾತಾಡ್ಲಿ, ಆಚೆ ಹೋಗಿ. ಏನು ನನಗೆ ಕಂಡಂಗೆ ತಡೆದಪ್ಪ ಸ್ವಲ್ಪ. ನಾವು ಇಲ್ಲಿ ಕೂತು ಈ ಸಾರಿ ಅದು ಯಾವ ಗಳಿಗೆಯಲ್ಲಿ ಸದನ ಪ್ರಾರಂಭ ಆಯ್ತೋ ಗೊತ್ತಿಲ್ಲ. ಬರೀ ಇದೇ ರೀತಿ ಕೂಗಾಟ. ಅದನ್ನ ನೀವು ಅವ್ರು ಇಲ್ಲ, ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ. ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ, ಅದಕ್ಕೆ ಯಾರು ಇಲ್ಲ. ಅಲ್ಲಲ್ಲ, ಈಗ ನಾನ್ ಹೇಳೋದು ಇದೇ ತರ ಮಾಡ್ಕೊಂಡೋದ್ರೆ ಈ ರಾಜ್ಯದ ಜನಕ್ಕೆ ಏನು ನಾವು ನೀವು ಅಲ್ಲರೇ ಯಾರಾದ್ರೂ ಸರಿ, ಏನ್ ಕಿತ್ತು ನೀವು ಯಾರಾದ್ರೂ ಸರಿ ಈ ರೀತಿ ಸದನನ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನು ಮಾಡಿದ್ರ ಇಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ. ಇದು ಧಕ್ಕೆ ಬರ್ತಕ್ಕಂಥ ವ್ಯವಸ್ಥೆ. ದಯಮಾಡಿ ಯಾರು ಇದು ಮಾಡಿ ನೋಡಿ. ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು ರೀ, ಮುಖ್ಯಮಂತ್ರಿ ನೋಡ್ರಿ ಸ್ವಾಮಿ, ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳ್ತೀವಿ. ಮುಖ್ಯಮಂತ್ರಿಗಳು ಉಪಯೋಗಿಸಿರೋ ಪದ ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಗಿತ್ತು. ಅದು ಅನ್ಪಾರ್ಲಿಮೆಂಟರಿ ಅಲ್ಲ. RSS ಅನ್ನತಕ್ಕಂಥ ಪದ ಅನ್ಪಾರ್ಲಿಮೆಂಟರಿ ಅಲ್ಲ. ಅದರಿಂದ ಅದನ್ನು ನಿಮ್ಮನ್ನ ಟೀಕೆ ಮಾಡಿದಂಗಲ್ಲ. ಅದು ಅದ್ಯಾಕೆ ಈಗ ಇದೇ ತರ ಹೋದ್ರೆ ಈ ರಾಜ್ಯದ ಜನ ಏನಂತಾರೆ? ಅಲ್ಲ, ನೀವು ಬರೀ ಸದನ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಅವರು ಇದು ಏನಂತ ಆಪಾದನೆ ಮಾಡಿದ್ರು? ಏನು ಮಾಡ್ಲಿಲ್ಲ. ಅವ್ರು ಏನ್ ಹೇಳಿದ್ದು? RSS ಅಂತ ಹೇಳಿದ್ರು. RSS ನವರು ಅಂದ್ರು. ನೀವು RSS ನರಲ್ವಾ? ಅದಾದ್ ಹೇಳಿದ್ರು. ಅವ್ರದ್ದೇನ್ ತಪ್ಪಿದೆ? RSS ಅಂದ್ರೆ ಏನ್ ತಪ್ಪಿದೆ ಹೇಳಿ? ಅಲ್ಲ, ತಪ್ಪೇನು? ಅವ್ರೇನು RSS ಕೆಟ್ಟರು ಅಂತ ಬೈದಾರ? RSS ಕೆಟ್ಟರು ಅಂತ ಏನ್ ಬೈದಿಲ್ಲ. RSS ನರು ಅಂತ ಹೇಳಿದ್ರು. ನೀವು RSS ನರಯ್ಯ, ನಿಮ್ ಭಾಗ ಅದು, ನಿಮ್ಮ ಪಕ್ಷದ ಭಾಗ ಅದು. ಕರೆಕ್ಟ್ ಅವ್ರು ಹೇಳಿದ್ದು ನಿಮ್ ಪಕ್ಷದ ಭಾಗ ಅದು. RSS ಏನ್ ತಪ್ಪಿದೆ? ಅಲ್ಲ ಹೇಳಿ ನೀವು, ಅದಕ್ಕೆ ಯಾಕೆ ಸದನ ಹಾಳು ಮಾಡ್ತಾ ಇದ್ದೀರಿ? ಒಳ್ಳೇದಲ್ಲ. ಆಡಳಿತ ಪಕ್ಷಕ್ಕೆ ಸದನ ನಡೆಸೋ ಯೋಗ್ಯತೆ ಇಲ್ಲ ಸರಿಯಾಗಿ. ಸದನ ನಡೆಸೋದು ಅವ್ರ ಜವಾಬ್ದಾರಿ. ಅಶೋಕ್, ಒಂದ್ ನಿಮಿಷ. ಅವರ ಎಲ್ಲರ ಜವಾಬ್ದಾರಿನೂ, ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿ ಇದೆ ಸದನ ನಡೆಸಬೇಕು. ಅಧ್ಯಕ್ಷ ಆಯ್ತು, ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಈ ಸದನ ಒಪ್ಕೋಬೇಕು, ನಾವು ಒಪ್ಕೋಬೇಕು ಅಂತಾದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ, ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ. ನೋಡ್ರಿ, ಚೀನಾದ ಚಮಚಗಳು ರಾಹುಲ್ ಗಾಂಧಿ, ಇವ್ರ ಪಾರ್ಟಿ ಚೀನಾ ಚಮಚಗಳು, ಚೀನಾದ ಪಾಕಿಸ್ತಾನದ ಚಮಚಗಳು ಇವರು ಅಂತ. ಅದನ್ನು ಒಪ್ಕೊಳ್ಳಿ. ಹಾಗಾದ್ರೆ ನಾವ್ ಇದನ್ನು ಒಪ್ಕೋತೀವಿ, ಅದನ್ನು ಒಪ್ಕೊಳ್ಳಿ. ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏಜೆಂಟ್ಗಳು, ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ. ಇದೇನು ಅದನ್ನು ಒಪ್ಕೊಳ್ಳಿ. ಹಾಗಾದ್ರೆ ಇಲ್ಲ, ಆ ತರದ ಯಾವುದೇ ಲೋಪ ಆಗಿಲ್ಲ. ಲೋಪ ಆಗಿದ್ರೆ ನಾವು ಹೇಳ್ತಿದ್ವಿ. ಎಲ್ಲ ಕಡೆ ಹೋಗಿ ಲೋಪ ಅಲ್ಲ. ನೀವು ತಿಳ್ತೇವೆ. ಇದಕ್ಕೆ ಸದನ ಹಾಳು ಮಾಡಬೇಡಿ. ಇದೇನಿದು ಕರಿಲಾರ್ದೆ ಹೋಗಿದ್ರಲ್ಲ, ಏನಿದು ಸುನಿಲಣ್ಣ, ಏನಿದು ಕರಿಲಾರ್ದೆ ಪಾಕಿಸ್ತಾನಿ ಹೋದ ಮೊದಲ ಪ್ರಧಾನಮಂತ್ರಿ ಪುಕ್ಸಟ ಬಿರಿಯಾನಿ ಹೊಡೆಯಕ್ಕೆ ಹೋಗಿದ್ದು ಪಾಕಿಸ್ತಾನ
ನಾವು ದೇಶದ ಪರವಾಗಿ ಹೋಗಿದ್ದೀರಿ, ನೀವು ಪಾಕಿಸ್ತಾನ ಪರ ಹೋಗ್ತೀರಾ ನೀವು. ಬಿರಿಯಾನಿ ತಿನ್ಕೊಂಡು ಬರ್ತೀರಾ, ನಮ್ಗೆ ಹೇಳ್ತೀರಾ ದೇಶಭಕ್ತಿ ಪಾಠ, ದೇಶಭಕ್ತಿ ಪಾಠ ನಮ್ಗೆ ಹೇಳ್ತೀರಾ? ಏನಿದೆ ತೋರಿಸಿ, ಯಾವಾಗ ಆಗಿದ್ದು ಹೇಳಿ? ಅದಕ್ಕೆ 4% ಕೊಟ್ಟಿರೋದು ಸಾಬರ್ಗೆ. ಯಾವಾಗ ಆಗಿದ್ದು ಇದು? ಸಾಬರ್ಗೆ 4. ಐ ಚಾಲೆಂಜ್ ಯು ಅಗೇನ್. ಹೇಳಿ ಆಹ್ವಾನ ಇತ್ತ, ಅದಕ್ಕೆ 4% ರಿಸರ್ವೇಶನ್ ಕೊಟ್ಟಿರೋದು ಪಾಕಿಸ್ತಾನ. ಅದಕ್ಕೆ 4% ನೋಡ್ರಿ, ರಿಸರ್ವೇಶನ್. ನಾನು ಹೇಳ್ತೀನಿ, ನಾವ್ ಎದ್ದಿದ್ದ ಕೂತ್ಕೋಬೇಕು, ಅಧ್ಯಕ್ಷರು ಎದ್ದಿದ್ದಾಗ ಕೂತ್ಕೋಬೇಕು, ಅವರು ಕೂತ್ಕೋಬೇಕು. ನೋಡ್ರಿ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ನೋಡಿ ಒಂದು ಪದನ ಗಲಿ ಗಲಿ ಕ್ಯಾಶಪ್ನವರು ಒಂದ್ ನಿಮಿಷ. ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು RSS ನರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ, ಅದು ಯಾವುದೇ ಕಾರಣದಿಂದ ನಿಮಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ. ಅದು ನಿಮ್ಮ ಯಶಸ್ವಿನೇ ಅಲ್ಲ. ಯಾಕೆ ನಾವು ರೂಲಿಂಗ್ ಕೊಡೋವರೆಗೆ ಎದ್ದಿರಲ್ಲ, ನಾನು ತೀರ್ಪು ಕೊಡೋವರೆಗೂ ತಡ್ರಿ, ಕಡತದಿಂದ ಅಂತ ಹೇಳಿಲ್ಲ ಮುಖ್ಯಮಂತ್ರಿಗಳು, ಆ ಮಾತನ್ನು ವಾಪಸ್ ತಗೊಳ್ಳಿ. ಯಾರು ಕಡತದಿಂದ ಅದು ಅವ್ರ ವೈಯಕ್ತಿಕವಾದ್ದು, ನಾನು ತಗೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ. ಅದು ಅವ್ರ ವೈಯಕ್ತಿಕ, ಅದು ನಾನ್ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ, ಅದು ವೈಯಕ್ತಿಕ. RSS ಪ್ರಮುಖರಿಗೆ ಗುರುತಿಲ್ಲ. ನಾನು ನೋಡ್ರಿ, ನಾನು ನಾಯಕರೇ, ಒಬ್ಬ ಅಧ್ಯಕ್ಷ ಎದ್ ನಿಂತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಇಲ್ವಾ? ಓದಿಲ್ವೇನ್ರಿ? ಹೌದು. ಮತ್ ಕೂತ್ಕೊಳ್ರಿ. ನಾನು ಎದ್ ನಿಂತ ನೀವು ಕೂತ್ಕೋಬೇಕು. ಎತ್ತಾಕ್ತೀರಾ ನಮ್ಮನ್ನ ಆಚೆ ಕಡೆಗೆ ಎತ್ತಾಕದಲ್ಲ, ಆಮೇಲೆ ಅದು ಕೂತ್ಕೊಳ್ಳಿ ಹೇಳ್ತೀನಿ. ಇವಾಗೆ ಮಾಡಿ, ಏನ್ ಮಾಡ್ತೀರ ಮಾಡಿ. ನಾನು ಅದ ಮಾಡೋ ಅಂತ ಸಂದರ್ಭ ಬಂದಿಲ್ಲ, ಕೂತ್ಕೊಳ್ಳಿ. ಈಗ ನೋಡಿ, ಈ ಸದನ ಪ್ರಾರಂಭ ಆಗ್ತದೆ. ಈ ಸಾರಿ ಸದನ ಅಧ್ಯಕ್ಷರೇ, ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ. ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು 28 ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ರು ಇನ್ನೂ ಸಾಧ್ಯ ಆಗಿಲ್ಲ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಇದು ಅವರು ಉಪಯೋಗಿಸಿರ್ತಕ್ಕಂಥ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು, ರೂಲಿಂಗ್ ಕೊಡ್ಬೋದಾಯ್ತು. ಇಲ್ಲ, ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ. ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ. ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ, ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ. ಉತ್ತರನ ಕೂತ್ಕೊಳ್ಳಿ. RSS ಗಲಭೆ ಮಾಡ್ತಾರೆ ಅಂತ ಹೇಳಿರೋದು, RSS ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು. RSS ಪದಕ್ಕಲ್ಲ ನಾವು ಗಲಾಟೆ ಮಾಡ್ತಾ ಇರೋದು. RSS ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಏನು ಬಜೆಟ್ ಬುಕ್ ಅಲ್ಲಿ ಬಂದಿತ್ತ? ಗವರ್ನರ್ ಭಾಷಣದಲ್ಲಿ ಬಂದಿತ್ತ? RSS ಸುದ್ದಿ ಬಂದಿತ್ತ? ನಾವೇನೋ ಪ್ರಸ್ತಾವ ಮಾಡಿದ್ರ? ಈಗ ಏನು ಹೇಳಿಲ್ಲ ನಾವು. ಭಾಷಣ ಮಾಡೋ ಸಂದರ್ಭದಲ್ಲಿ ನೀವು ಸರ್ಕಾರ ಸದನ ನಡಿಬಾರ್ದು, ದುರುದ್ದೇಶ ಇಟ್ಕೊಂಡು ಭಾಷಣದಲ್ಲಿ ಏನಾರ ಕೇಳೋದೇನ ಯಾರನ್ನ ಮಾತಾಡಿದಾರ ಇಷ್ಟೊತ್ತು? ಅದರಿಂದ ನೋಡಿ ಅಧ್ಯಕ್ಷರೇ, ಇದು ಇಲ್ಲಿಂದೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ, ಇಲ್ಲಿಂದೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾಡಿರೋದು ತಪ್ಪು. ಅದನ್ನ ವಾಪಸ್ ಪಡಿಬೇಕು, ಅದನ್ನ ಪಡಿಬೇಕು. ಏನು ಪ್ರಯತ್ನ ಆಗಲ್ಲ. ಇದನ್ನ ನಾವು ಆಗ್ರಹ ಮಾಡ್ತಾ ಇದ್ದೀರಿ. ವಿಷಯಾಧಾರಿತವಾಗಿ ಚರ್ಚೆಗೆ ಬನ್ನಿ, ಮಾತಾಡೋಣ. ನಿಮ್ಮ ಎಲ್ಲಾ ಚರ್ಚೆಗಳಿಗೂ ನಾವು ರೆಡಿ ಇದ್ದೇವೆ. ನೀವೆಲ್ಲ ಚರ್ಚೆ ಮಾಡಿ ಬೆಂಕಿ ಹಚ್ಚದೆ ಕುತ್ಕೊಳ್ಳಪ್ಪ. ಬೆಂಕಿ ಹಚ್ಚದ್ ಬಿಟ್ರೆ ಇನ್ನೇನಿಲ್ಲ ಮಂಗಳೂರಿಗೆ. ಅಧ್ಯಕ್ಷರೇ, ಗುರೂಜಿ RSS ಪ್ರಮುಖರಿಗೆ ಇಂದಿರಾ ಗಾಂಧಿ ಯಾಕೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೊಟ್ಟರು? ಕಾಂಗ್ರೆಸ್ನವರು ಪಾಕಿಸ್ತಾನ ಬೆಂಬಲಿಗರು, ಈ ಕಾಂಗ್ರೆಸ್ನವರು ಚೈನಾ ಬೆಂಬಲಿಗರು, ಅಧ್ಯಕ್ಷರೇ ಭಾಗವನ್ನು ಪಾಕಿಸ್ತಾನ ಈ ರಾಜ್ಯದ ಜನ ಇವೆಲ್ಲನೂ ಮಾತಾಡಕ್ಕೆ ಇಲ್ಲಿ ಕಳ್ಸಿರೋದು, ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು. ಜನ ನೋಡ್ತಾವ್ರೆ ನಾವೇನ್ ಮಾಡ್ತಾ ಇದೀವಿ. ಸರಿಯಾಗಿ ಗೌರವಯುತವಾಗಿ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ಕಾಂಗ್ರೆಸ್ನವರು ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಮನೋಸ್ಮೃತಿಯನ್ನು ಅರ್ಧ ಹಾಕಿರೋದು ಸುಟ್ಟು ಹಾಕಿರೋದು ಸತ್ಯ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ಇದನ್ನ ಬಿಡಿ, ಕೈ ಬಿಡಿ, ಅವ್ರು ಉತ್ತರ ಪ್ರಾರಂಭ ಮಾಡ್ತಾರೆ. ಸರ್ ಮಾಡಿ, ಮಾಡಿ, ನೀವು ಪ್ರಾರಂಭ ಮಾಡಿ, ಉತ್ತರ ಪ್ರಾರಂಭ ಮಾಡ್ತಾರೆ. ಇರೇ ಸ್ವಲ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಇವರು. ಇವ್ರೆ ಬೇಡ ಬಿಡ್ರಿ, ಜನ ಬೇಜಾರ್ ಮಾಡ್ಕೊತಾರೆ. ಇಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ, ಇಡೀ ರಾಜ್ಯ ಜನ ನೋಡ್ತಾವ್ರೆ. ಈ ಕಿತಾಪತಿ ಎಷ್ಟು ದಿವಸ ನೋಡ್ತಾರ್ರಿ? ಬೇಡ ಬಿಟ್ಬಿಡ್ರಿ, ಸದನ ನಡೆಯಲಿ ಬಿಡ್ರಿ. ಯಾರು ಬೇಡ ಅಂದ್ರು? ನಮ್ಮ ಮುಖ್ಯಮಂತ್ರಿಗಳು ಸದನ ನಡೆಯಲಿ ಬಿಡ್ರಿ. ಸದನ ನಾವ್ಯಾರು ಸದನ ನಡೆಯಕ್ಕೆ ಗಲಾಟೆ ಮಾಡಿಲ್ಲ, ಮಾಡ್ತಾ ಇರೋರೆ ಏನಿಲ್ಲ, ಮುಖ್ಯಮಂತ್ರಿಗಳು. ಅದು ಒಂದು ಪದ ಬರ್ತವೆ, ಆ ಬಂದದ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮ್ ಬಗ್ಗೆ ಏನಾನ ಮಾತಾಡಿದ್ರೆ ಹೆಂಗೆ ಹೇಳ್ತೀರಾ ನೀವು? ನಾವು ಯಾರ ಬಗ್ಗೆ ನಾವು ಕಾನೂನು ಕೇಳ್ತೀವಿ. ಈಗ ಮುಖ್ಯಮಂತ್ರಿಗಳನ್ನ ಇದನ್ನ ಅವ್ರಿಗೆ ಪಡೆಯೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು. ಸದನ ನಡೆಯಕ್ಕೆ ಅವಕಾಶ ಕೊಡಿ, ಅವರು ಉತ್ತರ ಕೊಡ್ತಾರೆ. ದಯವಿಟ್ಟು ಉತ್ತರ ಕೊಡಕ್ಕೆ ಪ್ರಾರಂಭ ಮಾಡ್ಲಿ. ಅವ್ರು ಏನ್ ಹೇಳ್ತಾರೆ ಕೇಳೋಣ, ಕೂತ್ಕೊಳ್ಳಿ ದಯವಿಟ್ಟು. ಮಾತನ್ನು ಹಿಂದೆ ಪಡೀಲಿ ಅಂತ. ಆಯ್ತು, ಕೂತ್ಕೊಳ್ಳಿ, ನೋಡೋಣ. ಅವ್ರು ಉತ್ತರ ಹೇಳ್ತಾರೆ, ಕೂತ್ಕೊಳ್ಳಿ. ರೂಲಿಂಗ್ ನೀವು ಕೊಡಬೇಕು, ರೂಲಿಂಗ್ ನೀವು ಕೊಡಬೇಕು. ರೂಲಿಂಗ್ ಅದಕ್ಕೆಲ್ಲ ಕೊಡಕ್ಕಾಗಲ್ಲ. ಲೋಕಸಭೆಯಲ್ಲಿ ಇಂದಿರಾ ಗಾಂಧೀಜಿ ಪ್ರಧಾನಮಂತ್ರಿ ಇರುವಾಗ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ. ಹಂಗೆಲ್ಲ ಹೋಗಿ ಕೊಡಕ್ಕಾಗೋದಿಲ್ಲ. ನಾವು ಒಬ್ರು ವೈಯಕ್ತಿಕವಾಗಿ ಮಾತಾಡಿದ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ. ನಾನು ಅಸಂಸದೀಯ ಪದವನ್ನು ಉಪಯೋಗಿಸಿದ್ರೆ ಸರ್ ಅವರು ಆರೋಪ ಮಾಡಿದ್ದೀರಿ ಸರ್ ನೀವು. ಅದನ್ನೇ ಮಾತಾಡ್ಬೇಡಿ. ಯಾರು ಮಾತಾಡ್ತೀಯ? ಏನ್ ಮಾತಾಡ್ತೀಯ? ನಿಮ್ಮ ಅಪ್ಪನ ನಮಗೂ ಇದೆ ತಾಕತ್ತು. ಬಹಳ ಅತಿಯಾಯ್ತು ಮಾನ್ಯ ಅಧ್ಯಕ್ಷರೇ. ಹೌದು, ನೋಡಿ, ಇದು ಒಳ್ಳೇದಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೇದಲ್ಲ. ಎಲ್ಲರಿಗೂ ಹೇಳ್ತೀನಿ ನಾನು, ಒಳ್ಳೇದಲ್ಲ. ಈ ತರ ಸದನ ಹಾಳು ಮಾಡಿ ಸಾರ್ವಜನಿಕರ ಹಣನ ತುಂಬಾ ವ್ಯಯ ಮಾಡತಕ್ಕಂಥದ್ದು ಒಳ್ಳೇದಲ್ಲ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಆಗುತ್ತೆ. ಇಲ್ಲಿ ಬಂದು ನಾವು ಕಿತ್ತಾಡಕ ಹಣ ಖರ್ಚು ಮಾಡೋದು ಸಾರ್ವಜನಿಕರ ಹಣ. ಇದು ವಿರೋಧ ಪಕ್ಷ ನಾಯಕರೇ, ಹಣ ಕುಂದುವೆಚ್ಚ ಮಾಡಕ್ ಬಂದಿಲ್ಲ. ಇಲ್ಲಿ ಬಂದಿರೋದು ಅವರಿಗೆ ನ್ಯಾಯ ಒದಗಿಸಿಕೊಡಕ್ಕೆ ಈ ರಾಜ್ಯ ಜನತೆ. ವೈಯಕ್ತಿಕವಾಗಿ ಬಿಡ್ರಿ, ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ನೀವು ಕೂತ್ಕೊಳ್ರಿ, ನೀವೆಲ್ಲ ಬರೀ ಇವ್ರೆ ಸ್ವಲ್ಪ ದಯವಿಟ್ಟು ಕೂತ್ಕೊಳ್ಳಿ. ಸಚಿವರೇ, ಮುಖ್ಯಮಂತ್ರಿ ಏನ್ ಮಾತಾಡ್ತೀರ ನೀವು? ನಿಮಗೆ ನ್ಯಾಯವಾಗಿ ನಡವಳಿಕೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಇವ್ರೆ ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಅಲ್ಲ, ಇಲ್ಲಿ ಹೊಡೆದಾಡಕ್ ಬಂದಿದ್ದೀರಾ? ಬಸವರಾಜ್ ಅವ್ರೆ, ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಯಾವುದೋ ಒಂದು ಸಂಸ್ಥೆಗೆ ಕಳಂಕ ತರುವಂತ ಕೆಲಸವನ್ನು ನೋಡ್ರಿ, ಮುಖ್ಯಮಂತ್ರಿ ರಾಜಕೀಯದಲ್ಲಿ ಎಲ್ಲ ಸರ್ವಸಾಮಾನ್ಯ ಮಾಡಬಾರ್ದು. ನಾವು ಅವರ ಬಗ್ಗೆ ಮಾತಾಡಿ ಬಿಟ್ಬಿಡ್ತೇವೆ. ಏನ್ ಮಾತಾಡ ಏನ್ ಕೂಡ ನೀನಲ್ಲ, ನಿಮ್ಮ ಅಪ್ಪನಿಗೆ ಮುಖ್ಯಮಂತ್ರಿ ಮಾತಾಡೋದು ಇನ್ನೂ ಬಿಡಲ್ಲ. ಮುಖ್ಯಮಂತ್ರಿ ಏನ್ ಮಾತಾಡ್ತೀಯ? ಮುಖ್ಯಮಂತ್ರಿ ಕೋರ್ಸ್ ಮುಂದೆ ಬಹುಮತದ ಮುಖ್ಯಮಂತ್ರಿ ಏನೋ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಇದು ಮಾಡೋದು. ಇಲ್ಲಿ ಯಾರು ಎದುರಕ್ಕೆ ಬಂದಿಲ್ಲ. ಇಲ್ಲಿ ನಿಮ್ ಕೊಟ್ಟು ಮಾತ್ರಕ್ಕೆ ಎದುರವ್ರು ಯಾರು ಇಲ್ಲ. ಇಲ್ಲಿ ನಿಮ್ಮನ್ನ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಮಾತಾಡ್ಲಿ, ಸುಮ್ಕಿರಿ. ಮುಖ್ಯಮಂತ್ರಿಗಳು ಮಾತಾಡ್ಲಿ. ಆಯ್ತು, ನೀವು ಹೇಳ್ರಿ. ನಾಯಕರೇ, ವಿರೋಧ ಪಕ್ಷದ ನಾಯಕರೇ, ದಯಮಾಡಿ ಹೇಳಿ.
ಜಿಂದಾಬಾದ್ ಜಿಂದಾಬಾದ್ ನೋಡ್ರಿ ಆಚೆ ಕಡೆ ಜಾಗ ಐತೆ ಹೋಗಿ ಕೂತ್ಕೊಳ್ಳಿ. ಅಲ್ಲೋ ಆಚೆ ಕಡೆ ಹೋಗಿ ಕೂಗಿ, ಆಮೇಲೆ ಸದನ ಮುಗಿದ ಮೇಲೆ ಹೋಗಿ ಕೂಗಿ. ಯಾರು ಅಧ್ಯಕ್ಷ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ ನೋಡಿ, ಇಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ, ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ, ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಏನಿದು? ಯಾರು ವಿಡಿಯೋ ಮಾಡ್ತಾ ಇರೋರು ಮೊಬೈಲ್ ಅಲ್ಲಿ? ಕಾನೂನು ಕ್ರಮ ಆಗುತ್ತೆ, ಹುಷಾರ್. ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ವಿಡಿಯೋ ಮಾಡಿದ್ರೆ ಮೊಬೈಲ್ ಅಲ್ಲಿ ಯಾರೇ ಆಗಿದ್ರು ಮೊಬೈಲ್ ಅಲ್ಲಿ ಏನಾದ್ರು ವಿಡಿಯೋ ಮಾಡಿದ್ದು ದಾಖಲಾತಿ ಸಿಕ್ಕಿರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ಇದೇ ಸದನದಲ್ಲಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ, ಗೊತ್ತಾ? 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಈ ತರ ಎಲ್ಲ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಒಂದು ನಿಮಿಷ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ನರೇಂದ್ರ ಸ್ವಾಮಿ ಅವರು ಬಸವರಾಜ್ ಅವರಿಗೆ ಲೇ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ಅದರ ಕರ್ತವ್ಯದಿಂದ ಇಲ್ಲಿ ಯಾವುದು ಲೇ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವುದು ದಾಖಲಾತಿಗೆ ಬಂದಿಲ್ಲ, ಅದರಿಂದ ಯಾವ ಪದನೂ ತಗೊಳಕ್ಕಾಗಲ್ಲ. ಇಲ್ಲಿ ಯಾವುದು ಸದನ ಆರ್ಡರ್ ಇಲ್ಲ. ಸದನ ಏನಿದು ಯೂಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಅವರು ಕೂಡ ಬಳ್ಳಾರಿ ರಿಪಬ್ಲಿಕ್ ನಿಂದು ನರೇಂದ್ರ ಸ್ವಾಮಿ ಅವರು ಲೇ ಅನ್ನೋ ವರ್ಡ್ ಅನ್ನ ಪದವನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವುದು ದಾಖಲಾತಿ ಇಲ್ಲ, ಇಲ್ಲಿ ದಾಖಲಾತಿ ಆಗ್ತಾ ಇಲ್ಲ, ಅದರಿಂದ ಇಲ್ಲ. ಅದನ್ನ ಯಾವ್ದು ಪರಿಗಣಿಸಕ್ಕಾಗಲ್ಲ. 2 ಕಡೆರು ಮಾತಾಡಿರ್ತಾರೆ, ಅದನ್ನ ಬಿಡಿ. ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ದಯವಿಟ್ಟು ಎಲ್ಲ ಕೂರ್ರಿ ಇವ್ರೆ, ಅಲ್ಲ ಕೂತ್ಕೋಬೇಕು, ಆಮೇಲೆ ಚರ್ಚೆ ಮಾಡೋಣ. ಸದನ ಪ್ರಾರಂಭ ಕೂರ್ರಿ, ಸದನ ಪ್ರಾರಂಭ ಕೂತ್ಕೊಳ್ಳಿ. ಆ ಮೊಬೈಲ್ ಸೀಸ್ ಮಾಡ್ತೀವಿ ಮೊದಲು. ಈಗ ಮೊಬೈಲ್ ಯೂಸ್ ಮಾಡಿದ್ದು ದಾಖಲೆ ಸಿಕ್ಕಿರೆ ಅದಕ್ಕೆ ಶಿಸ್ತು ಕ್ರಮ ತಗೊಳ್ಳೋಣ. ಶಿಸ್ತು ಕ್ರಮ ತಗೊಳ್ಳೋಣ. ಅದರಲ್ಲಿ ಮುಲಾಜಿಲ್ಲ, ತಗೊಳ್ಳೋಣಂತೆ. ನೀವು ಕೂತ್ಕೊಳ್ಳಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಆಮೇಲೆ ಅದನ್ನ ಯಾರು ತಗೊಂಡಿದ್ದಾರೆ ಏನು ಅಂತ ಹೇಳಿ ತಗೊಳ್ಳೋಣ. ಮೊಬೈಲ್ ರೆಕಾರ್ಡ್ ಹೆಂಗ್ ಮಾಡ್ತೀರಾ? ಸಾಧನದೊಳಗೆ ಮೊಬೈಲ್ ರೆಕಾರ್ಡ್ ಹೆಂಗ್ ಮಾಡ್ತೀರಾ? ಸಾಕ್ ಬಿಡ್ರಪ್ಪ, ಸಾಕ್ ಬಿಡೋಣ ಕೂಗಿರೋದು. ಸಾಕು ಕೂತ್ಕೊಳ್ರಿ ಇವ್ರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಕೂತ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷ ರವಿ ಅವರೇ ಕೂತ್ಕೊಳ್ರಿ. ನಿಮ್ಗೆ ಕೂತ್ಕೊಳ್ರಿ. ಸಂವಿಧಾನದ ಬಗ್ಗೆ ನೋಡಿ, ಜನ ಎಲ್ಲರನ್ನು ನೋಡಿ ಹೊರಗಡೆ ಜನ ಆಡ್ಕತ್ತಾರೆ. ಕೂತ್ಕೊಳ್ಳಿ, ಬೇಡ ತಪ್ಪ ತಿಳ್ಕೊತಾರೆ ಸದನದ ಬಗ್ಗೆ. ಕೂತ್ಕೊಳ್ಳಿ. ಯಾರು ಜೆ.ಟಿ. ಪಾಟೀಲ್ ಯಾರು? ಸಂಸದೀಯ ಸಚಿವರು ಮಾತನಾಡ್ತಾರೆ, ಸುಮ್ಮನೆ. ಯಾರು? RSS ಜಿಂದಾಬಾದ್, RSS ಜಿಂದಾಬಾದ್. ಸುಮ್ನೆ ಸಾಕತ್ತಾಗ ಹೋಲಿ. RSS ಜಿಂದಾಬಾದ್. ಅಣ್ಣ, ನಾನು ಅದಕ್ಕೆ ನಿನ್ನಂಗ ಅಂದದ್ದು. ನಾನು ಅಂಬೇಡ್ಕರ್ ಜಿಂದಾಬಾದ್. ನೀನು ಹಂಗ್ ಕೂಗಿ MLA ಆಗ್ಬಿಟ್ಟಿದ್ಯಾ? ಅಧ್ಯಕ್ಷರೇ ಒಂದೇ ಒಂದು ಮಾತು ಹೇಳಿ. ಸಂಜೆ ತಮಾಷೆ ಮಾಡಬಾರ್ದು. ಕುರಿ ಒಂದೇ ಒಂದು ಮಾತು ನೋಡಿ. ದಯಮಾಡಿ ಸಚಿವರು ಮಾತನಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಕೂರಿ. ಸಚಿವರ ಗೌರವಾನ್ವಿತ ಸದಸ್ಯರೊಬ್ಬರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಆಪಾದನೆ ಬಂದಿದೆ. ಇದೇ ಸದನದಲ್ಲಿ ಹಲವು ಗೌರವಾನ್ವಿತ ಸದಸ್ಯರು ಮಾಡಿದ್ದಾರೆ. ಅವರು ಯಾರು ಸರ್? ಅದು ಆರ್ ಅಶೋಕ್ ಅವ್ರ ವಿರುದ್ಧ ಅದು ರೆಕಾರ್ಡಿಂಗ್ ಆಗಿತ್ತು. ಮಾನ್ಯ ಅಧ್ಯಕ್ಷ ಯಾರು ಅನ್ನೋದನ್ನ ತಾವು ಹೆಸರಿಸಬೇಕು ಹಾಗೂ ಸೂಕ್ತ ಕ್ರಮ ಹೇಳಿ. ಹೆಸರು ಹೇಳೋಣ. ಹೆಸರು ಬಗ್ಗೆ ತಾವು ನಮಗೆ ಭರವಸೆ ನೀಡಬೇಕು. ಯಾರು? ಅಧ್ಯಕ್ಷರೇ, ಇಲ್ಲಿ ಯಾರು ಆ ತರದ್ದು ಏನು ಆಗಿಲ್ಲ.
ಅವ್ರೇನೋ ಊಹಾಪೋಹವಾಗಿ ಮಾತಾಡ್ತಾ ಇದ್ದಾರೆ. ಅವರೇನೋ ಮಾಡಿರ್ಬೇಕನ್ನೋ ನಾವ್ಯಾವುದನ್ನು ಮಾಡಿಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅಧ್ಯಕ್ಷರೇ, ಇಲ್ಲಿ ಚರ್ಚೆ ಆಗ್ತಾ ಇರೋದು RSS ಅವರು ಗಲಾಟೆಗೆ ಅವರೇ ಕಾರಣ ಅನ್ನೋ ತರ ಮಾತಾಡಿದ್ದಾರೆ. ಇದು ಚರ್ಚೆ ಆಗ್ತಾ ಇರೋದು. ಇದು ಅವರು ವೈಯಕ್ತಿಕವಾಗಿ ಅವ್ರೇನೇನೋ ಬೈದಾಡ್ಕೊಂಡಿದ್ರೆ ತಾವು ಹೇಳಿದ್ದೀರಾ, ಅದು ರೆಕಾರ್ಡಲ್ಲಿ ಹೋಗಿಲ್ಲ ಅಂತ ಹೇಳಿದ್ದೀರಾ, ಅಲ್ಲಿಗೆ ಮುಗ್ದೋಯ್ತು. ನಾನು ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೂ ವಿನಂತಿ. ಹಿಂದೆ ನಮ್ಮ ರಾಷ್ಟ್ರಪತಿ ಆಗಿದ್ದಂತ ಪ್ರಣಬ್ ಮುಖರ್ಜಿ ಅವರು RSS ಕ್ಯಾಂಪ್ಗೆ ಹೋಗಿ ಬಂದಿದ್ದಾರೆ. ಗೊತ್ತು RSS ಇತಿಹಾಸ ರಾಷ್ಟ್ರಪತಿಗಳು ಕಾಂಗ್ರೆಸ್ ಅವರು ನಿಮ್ಗೆ ಒಳ್ಳೇದು, ಕೆಲವರಿಗೆ ಕೆಟ್ಟದ್ದು. ಸುಮ್ಮನೆ ಆಮೇಲೆ ನೆಹರು ಅವರಿದ್ದಾಗ ಪೆರೇಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವಕಾಶ, ಸೈನ್ಯ ಜೊತೆ ಪೆರೇಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗ DK ಶಿವಕುಮಾರ್ ಅವ್ರು ಮೊನ್ನೆ ಯಾವ್ದೋ ಇಂಟರ್ವ್ಯೂನಲ್ಲಿ ಹೇಳಿದ್ರು, ನಾನು ಸಣ್ಣ ವಯಸ್ಸಲ್ಲಿದ್ದಾಗ RSS ಹೋಗ್ತಾ ಇದ್ದೆ ಅಂತ. ಅಂದ್ರೆ ಇವರು ಇಂಟೆನ್ಷನಲಿ ನೋಡ್ರಿ ಅವ್ರಿಗಿರೋ ದ್ವೇಷನ ತೋರಿಸ್ತಾ ಇದ್ದಾರೆ. ಇದು ದ್ವೇಷ ಮಾಡುವಂತ ವೇದಿಕೆ ಅಲ್ಲ, ವಿಧಾನಸಭೆ ದ್ವೇಷ ಮಾಡುವಂತ ವೇದಿಕೆ ಅಲ್ಲ. ಮಾಡಬಾರ್ದು ಇದ್ರೆ ಆಚೆ ಕಡೆ RSS ನಾಯಕರಿಗೆ ದ್ವೇಷ ಮಾಡೋ ವೇದಿಕೆ ಮಾಡ್ಕೊಂಡ್ರೆ ಜನಕ್ಕೆ ಮೋಸ ಮಾಡುವಂತ ವೇದಿಕೆನ ಮಾಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಮೋಸ ಆಗುತ್ತೆ. ವಾಪಸ್ ಪಡಿಬೇಕು ಆಗ್ರಹವನ್ನ ಮಾಡ್ತಾ ಇದ್ದೀರಿ. ಗಂಭೀರ ಸಮಸ್ಯೆ ಅದು. ಇಲ್ಲಿ ಅವ್ರನ್ನ ಹೇಳ್ಬೋದಾಯ್ತು. ನಿಮ್ ನಾಯಕರು ಮಾತಾಡ್ತಾವ್ರು ಅಲ್ಲಿ ಮಾತಾಡ್ತಾವ್ರೆ, ನೀನ್ ಹಿಂದ್ಗಡೆ ಹೋಗಿರಿ, ಯಾರಿಗೂ ಇಷ್ಟು ನಡೀತಾ ಇತ್ತಲ್ಲ, ಯಾವ್ದು ಆಚೆ ಕಡೆ ಹೋಗಕ್ಕಲ್ಲ, ಜನಕ್ಕೇನು ಗೊತ್ತಾಗಲ್ಲ ನೀವು ಯಾಕೆ ಜಗಳಾಡಿರಿ ಅಂತ. ಗಲಾಟೆ ಆಗ್ಬೇಕು, ನಿಜವಾದ ಚರ್ಚೆ ಆದ್ರೆ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ. ತಳ್ಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯಮಂತ್ರಿ ಇಂಟೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆನೆ ಈ ಸರನ ನಡಿಬಾರ್ದು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, 1 ಗಂಟೆಯಲ್ಲಿ ಕೊಡೋ ಉತ್ತರ ಅವರು 4-5 ಗಂಟೆ ಆಯ್ತು ನೋಡ್ರಿ. 5 ಗಂಟೆ ಆದ್ರೂ ಉತ್ತರ ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಗಂಟೆ ಉತ್ತರ ಕೊಡಿ ಅಂತ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು ಅವರ ವೈಯಕ್ತಿಕವಾದಂತ ಇಲ್ಲಿ ವೈಯಕ್ತಿಕ ಹೇಳ್ಗಣಕ್ಕೆ ಅವರ ಅಧಿಕಾರ, ಪರಮಾಧಿಕಾರ ನೀವು ಅವ್ರ ಎಲ್ಲ ನೋಡ್ರಿ, ಮುಖ್ಯಮಂತ್ರಿಗಳನ್ನ ಇಷ್ಟು ಗಂಟೆಗೆ ನೀವು ಉತ್ತರ ಕೊಡಿ, ಟೈಮ್ ಫಿಕ್ಸ್ ಮಾಡಕ್ ಆಗಲ್ಲ. ಅದರಿಂದ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಅದಕ್ಕೆ ರಿಯಾಕ್ಟ್ ಮಾಡ್ದಂಗೆ ಕೂತ್ರೆ ಜಲ್ದಿ ಉತ್ತರ ಮುಗಿಯುತ್ತೆ, ನಮ್ಗೆಲ್ಲರಿಗೂ ಅವಕಾಶ ಸಿಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗೌರವಾನ್ವಿತ ಸದಸ್ಯರು ರಾಷ್ಟ್ರಧ್ವಜವನ್ನ ಸಭಾಂಗಣಕ್ಕೆ ಯಾಕೆ, ಸದನಕ್ಕೆ ಯಾಕೆ ತಂದ್ರು? ತಂದು ಯಾವ ರೀತಿ ಇಟ್ಕೊಂಡ್ರು, ಯಾವ ರೀತಿ ಮಾಡಿಸಿದ್ರು, ಯಾವ ಕಾರಣ ನೀವು ಕ್ರಮ ವಹಿಸಬೇಕು. ಈಗ ಆಮೇಲೆ ಬಗ್ಗೆ ಚರ್ಚೆ ಮಾಡೋಣ. ನೀವು ಕೋರಿ ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡಿ. ನೀವು ಕ್ರಮ ತಗೊಳ್ಬೇಕು. ರಾಷ್ಟ್ರಧ್ವಜವನ್ನ ಅವಮಾನ ಮಾಡಿದರೆ ರಾಷ್ಟ್ರಧ್ವಜವನ್ನ ಹೇಗೆ ಇಟ್ಕೋಬೇಕು, ಹೇಗೆ ಮಾಡಿಸಬೇಕು, ಯಾವ ಕಾರಣ ತಂದಿದ್ದಾರೆ, ಯಾವ ಸಂದರ್ಭ ತಂದಿದ್ದಾರೆ ನೀವು ಹೇಳ್ಬೇಕು. ಈಗ ಅದು ಅದ್ರ ಬಗ್ಗೆ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮೊದಲು ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ದಯವಿಟ್ಟು ಸಾಕಷ್ಟು. ಈಗ ರಾಷ್ಟ್ರಧ್ವಜ ಅದು ತೊಂದಿರೋ, ಅದು ವಿಮರ್ಶೆ ಮಾಡಬೇಕು. ತೊಂದಿರೋ ತಪ್ಪು ನೋಡ್ರಿ, ಕಾನೂನನ್ನ ನೋಡ್ಬೇಕು. ಯಾಕೆ ಅದನ್ನ ಆಮೇಲೆ ಚರ್ಚೆ ಮಾಡೋಣ. ಈಗ ಇದೇ ಸದನದಲ್ಲಿ ಹಿಂದೆಲ್ಲ ರಾಷ್ಟ್ರಧ್ವಜವೂ ಬಂದೋಗಿವೆ, ಪಾರ್ಟಿ ಧ್ವಜವೂ ಬಂದೋಗಿವೆ, ಎಲ್ಲಾ ಧ್ವಜಗಳು ಬಂದೋಗಿವೆ, ಎಲ್ಲರೂ ಕೂಗಿದೀವಿ, ಎಲ್ಲರೂ ಮಾಡಿದೀವಿ. ಬಿಟ್ಬಿಡಿ ಕತೆಯ. ಈಗ ಸದನ ನಡೆಯಕ್ಕೆ ಅವಕಾಶ ಇವತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಿ, ಆಮೇಲೆ ತಗೊಳ್ಳೋಣ. ಫೋನ್ ಟ್ಯಾಪ್ ಮಾಡಿದಾರೋ, ಫೋನ್ ಟ್ಯಾಪ್ ಮಾಡಿದಾರ ಯಾರು ತೊಂದಲ್ಲಿ ಇದ್ರ ಹತ್ರ ಕಲ್ಪಿಸ್ಬಿಡಿ. ಆಮೇಲೆ ಅದಕ್ಕೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಆ ಫೋನ್ ಯಾರ್ದು ಏನಾರ ಮಾಡಿದ್ರೆ ಇಲ್ಲಿ ತಗೊಂಡ್ ಕೊಡಿ, ಅದ್ ಮುಂದೆ ಅದ್ ಏನ್ ಮಾಡ್ಬೇಕು ಅಂತ ಇಲ್ಲಿ ಸದನ ಇಲ್ಲಿ ತೀರ್ಮಾನ ಮಾಡುತ್ತೆ. ಈಗ ರಾಷ್ಟ್ರಧ್ವಜನ ಹಿಡ್ಕ ಬಂದಿರೋದು ತಪ್ಪು ಅಲ್ಲೋ ಅಂತಕ್ಕಂಥ ನಿರ್ಧಾರನ ಮಾಡಕ್ಕೆ ಇನ್ನು ಅರ್ಧ ಗಂಟೆ ನಾವು ಟೈಮ್ ತಗೋತೀವಿ.
ಟೈಮ್ ತಗೊಂಡು ಅದಕ್ಕೆ ತೀರ್ಮಾನ ಹೇಳ್ತೀವಿ, ಅದಕ್ಕೆ ತೀರ್ಮಾನ ಹೇಳ್ತೀವಿ. ಈ ಸದನ ನಡೆಯಕ್ಕೆ ಅವಕಾಶ ಕೊಡಿ, ಸದನ ನಡೆಯಕ್ಕೆ ಅವಕಾಶ ಕೊಡಿ. ಆಮೇಲೆ ನಾವು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಅದು ಕ್ರಮ ತಗೋತೀವಿ. ಅದು ಅದಕ್ಕೇನು ಅಂತ ಹೇಳ್ತೀವಿ. ಅಗೌರವ ಯಾರು ಮಾಡಂಗಿಲ್ಲ. ಈಗ ರಾಷ್ಟ್ರ ಧ್ವಜ ನಿಮ್ಮ ಕಣ್ಮುಂದೆ ಇವ್ರಿಗೆ ಮಾಡಿದ್ದಾರೆ. ರಾಷ್ಟ್ರ ಧ್ವಜಕ್ಕೆ ಅಗೌರವ ಆಗಿದೆಯೋ ಇಲ್ವೋ ಅನ್ನತಕ್ಕಂಥದ್ದನ್ನ ಒಳ್ಳೆ ಸಂದೇಶ, ಸ್ಪಷ್ಟ ಸಂದೇಶ ಕೊಡಬೇಕು. ಯಾರೇ ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿಸಂತ ಕ್ರಮ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ. ನಮ್ಮ ಒತ್ತಾಯ. ಸದನ ನಡೆಯಕ್ ಬಿಡ್ರಿ, ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಕ್ರಮ ವಹಿಸಿ, ಸದನ ನಡೆಯಕ್ ಬಿಡ್ರಿ, ಕ್ರಮ ಬಿಡ್ರಿ. ಮುಖ್ಯಮಂತ್ರಿಗಳು ಉತ್ತರ ಹೇಳಿ ಬಿಡ್ರಿ, ಮುಗಿಸ್ರಿ. ನಿರ್ಣಯ ಮಾಡಿ, ಕ್ರಮ ವಹಿಸಿ, ನಿರ್ಣಯ ಕೊಡಿ, ತೀರ್ಪು ಕೊಡಿ. ಕಾಯ್ತಾ ಇದೀವಿ ನಿಮ್ ತೀರ್ಪಿಗೆ. ಆಯ್ತು, ಕೊಡಿ, ಕೂತ್ಕೊಳ್ಳಿ. ಈಗ ಬೇರೆ ಪ್ರಶ್ನೆ ಆಗಿದ್ರೆ ನಾವು ಕ್ವಶನ್ ಮಾಡ್ತಾ ಇರಲಿಲ್ಲ. ಒಂದೇ ನಿಮಿಷ, ಇದು ರಾಷ್ಟ್ರ ಧ್ವಜದ ಪ್ರಶ್ನೆ. ತಾವು ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದೀರಾ, ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಇಲ್ಲಿ. ಈ ಸಂದರ್ಭದಲ್ಲಿ ನೀವು ಅನುಮತಿ ಕೊಡಬೇಕು. ಯಾವುದೇ ನೀವು ಅವರು ಕಾಂಗ್ರೆಸ್ ಧ್ವಜ, ಬಿಜೆಪಿ ಧ್ವಜ ಅಲ್ಲ, ಇದು ರಾಷ್ಟ್ರ ಧ್ವಜ. ನೋಡಿ ಅಲ್ಲಿ ಹಾಕಿದ್ದಾರೆ, ಅದು ಸ್ಪೀಕರ್ ಅವರ ಅನುಮತಿ ಮೇಲೆ ಹಾಕಿರೋದು. ಇವರು ಹಿಂಗೆ ಕೈಯಲ್ಲಿ ಹಿಂಗ್ ಬಿಸ್ಕೊಂಡ್ಬಂದ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಎಲ್ಲ ರಾಷ್ಟ್ರ ಧ್ವಜಕ್ಕೆ ಏನ್ ಬೆಲೆನೇ ಇಲ್ವಾ? ನಾನು ಒಂದು ರಾಷ್ಟ್ರ ಧ್ವಜ ಯಾವಾಗ ತರಬೇಕು, ಸಮಾಧಾನ ಅನ್ನೋದೆಲ್ಲ ಕಾನೂನು ಇದೆ. ಈಗ ನಾವು ಹಾಕೊಂಡಿದ್ದೀರಲ್ಲ ಈ ಟವಲ್ ಅಲ್ಲ, ನೀವು ಹಾಕೊಂಡಿದ್ದೀರಲ್ಲ ಆ ಟವಲ್ ಅಲ್ಲ ರಾಷ್ಟ್ರ ಧ್ವಜ. ಅದಕ್ಕೊಂದು ಗೌರವ ಇದೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.